ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಗತಾವರ್. ಆತ್ಮೀಯರೇ, ಇತ್ತೀಚೆಗೆ BLDಯ ಸಂಯುಕ್ತ ಆಶ್ರಯದಲ್ಲಿ ವಿಜಯಪುರದಲ್ಲೇ ನಮ್ಮ ಪಗು ಹಳಕಟ್ಟಿಯವರ ಸಂಶೋಧನಾ ಕೇಂದ್ರದಲ್ಲೇ ನಮ್ಮ ಸಂಶೋಧಕರು, ಈ ಶತಮಾನ ಕಂಡಂಥ ಅಪರೂಪದ ಕನ್ನಡದ ಸಂಶೋಧಕರು, ಕನ್ನಡದ ಪ್ರತಿಯೊಂದು ಇಂಚಿನೂ, ಅದರಲ್ಲೂ ಬಸವ ಕ್ರಾಂತಿ, ಅದರಲ್ಲೂ ವಚನ ಕ್ರಾಂತಿ, ನಿಜವಾದ ವಚನಗಳ ಹುಡುಕಿ 22,000ಕ್ಕೂ ವಚನಗಳ ಸಂಗ್ರಹ ಮಾಡಿ ಸಂಪುಟ ರಚನೆ ಮಾಡಿ, ಜೊತೆಗೆ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಬಗ್ಗೆ ಇಂಚಿಂಚಾಗಿ ವಿವರಿಸ್ತಾ, ಆ ಒಂದು ವಿವರಣೆಯಲ್ಲಿ ಇಲ್ಲಿಯ ಜನಪದೀಯವಾದಂತಹ ಸಂಸ್ಕೃತಿಯನ್ನು ಹಿಡಿದಿಟ್ಟುಕೊಳ್ಳುವಂಥ, ಅದೇ ಕಾಲಕ್ಕೆ ಇಲ್ಲಿಯ ಮೂಲಭೂತವಾದಿಗಳಿಗೆ ಒಬ್ಬ ವಿಚಾರವಾದಿಯಾಗಿ ತನ್ನ ನೇರ ನುಡಿಯ ಮಾತುಗಳನ್ನು ಹೇಳ್ತಾ ಹೋದಂತಹ, ಬರೆಯುತ್ತಾ ಹೋದಂತಹ ಡಾಕ್ಟರ್ MM ಕಲಬುರ್ಗಿಯವರ ಈ 40 ಸಾಹಿತ್ಯ ಲೋಕ ಸಮಗ್ರ ಅವರ ಸಾಹಿತ್ಯವನ್ನು 40 ಸಂಪುಟಗಳನ್ನು ಮಾಡಿ ಬಿಡುಗಡೆ ಮಾಡುವಂಥ, ಲೋಕಾರ್ಪಣೆ ಮಾಡುವಂಥ ಕೆಲಸ ನಡೀತು. MM ಕಲಬುರ್ಗಿ ಅಂದ್ರೆ ಗೊತ್ತಾಯಿತು, ನಮ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಈ ಒಂದು ಹೋರಾಟಕ್ಕೆ ಸತ್ಯವನ್ನು ಹೇಳಿದ್ದಕ್ಕಾಗಿ ಕೊನೆಗೆ ಪಾಪ ಕೊಲೆಯಾದರು. ಆದರೆ ಅವರು ಯಾರು ಇದ್ರ ಹಿಂದೆ ತಿಂದವ್ರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ ಅನ್ನೋದು ಅತ್ಯಂತ ನೋವಿಂದ ಹೇಳಬೇಕಾಗಿದೆ. ಇದರರ್ಥ MM ಕಲಬುರ್ಗಿ ಅವರು ಶಿಕ್ಷೆ ಆಗಲೇಬೇಕಂತ ಬಯಸ್ತಾ ಇರಲಿಲ್ಲ. ಅಂಥ ವ್ಯಕ್ತಿತ್ವ, ಬೆಳೆದಂಥ ವ್ಯಕ್ತಿತ್ವ. ಆದರೂ ಇಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗ್ತದೆ ಅನ್ನುವಂಥದ್ದು ಇವತ್ತು ತೋರಿಸ್ಬೇಕಾಗಿದೆ. ಈ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯರು ಮಾಡ್ತಾರೆ. ನಮ್ಮ ಇವತ್ತಿನ ಏನಪ್ಪ ಸರ್ಕಾರಗಳ ಜೊತೆಗೆ ನಮ್ಮ ಕೋರ್ಟ್ಗಳದು ಜಲ್ದಿ ನಿರ್ಧಾರ ಕೊಡ್ಬೋದಾ, ಇರಲಿ ಒಂದು ಕಡೆ ಚರ್ಚೆ ಇರಲಿ. ಆದರೆ ಅವರ ಸಮಗ್ರ ಕೃತಿಗಳ ಬಗ್ಗೆ ವಿವರಿಸುತ್ತಾ ನಮ್ಮ ಪ್ರೀತಿಯ ಪ್ರೊಫೆಸರ್ ವೀರಣ್ಣ ರಾಜೂರವರಂತೂ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಮತ್ತು ಮುಖ್ಯ ಈ ಸಮಗ್ರ ಕೃತಿಗಳನ್ನು ಎಡಿಟ್ ಮಾಡಿದವರು ನಮ್ಮ ವೀರಣ್ಣ ರಾಜೂರವರು. ಅವರು ವಿದ್ವಾಂಸರು, MM ಕಲಬುರ್ಗಿ ಅವ್ರ ಶಿಷ್ಯರು, ನಮಗೂ ಕಲಿಸಿದಂಥವರು. ಅವರು ಇವತ್ತು ಈ ಕುರಿತಾಗಿ ಭಾಳಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಮಾತಾಡಿದ ಮಾತುಗಳಲ್ಲಿ 22,000 ವಚನಗಳನ್ನು ಸಂಗ್ರಹ ಮಾಡಿದ್ದು ಅಷ್ಟೇ ಅಲ್ಲ, 30 ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಂಥದ್ದು. ಈ ಕೆಲಸ ಒಂದು ಸಣ್ಣದಲ್ಲ, ನಿರಂತರವಾಗಿ ಅದು ಬೆನ್ನು ಹತ್ತಿದಾಗ ಮಾತ್ರ ಸಾಧ್ಯ ಇದೆ. ಬರೀ ಕಲಬುರ್ಗಿ ಅವ್ರ ತಲೆಯಲ್ಲಿದ್ದು ಏನಪ್ಪ ಅಂದ್ರೆ ವಚನ ಹುಡುಕೋದು, ಸತ್ಯ ಹುಡುಕೋದು, ಜನಕ್ಕೆ ತಿಳಿಸೋದು. ಅವತ್ತು ಏನೇನು ನಡೀತು, ನಿಜದ ಘಟನೆ ಯಾವ ರೀತಿಯಾಗಿ ಹೋಯಿತು, ಅಲ್ಲಿಯ ಘಟನೆಗಳು ಏನಾಯಿತು, ಸತ್ಯ ಏನು, ಒಂದೊಂದು ಇಂಚಾಗಿ ಬಿಡಿಸುವಂಥ ಬೇಡ, ಸೆಂಟಿಮೀಟರ್ ಅನ್ರಿ ಆ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ದು. ಅದರ ಪ್ರತಿಫಲನ ಏನಾಯ್ತಪ್ಪ ಅಂತಂದ್ರೆ ಇವತ್ತು ನಮಗೆ ಅನೇಕ ಕೃಷಿಕರು ಇನ್ನೂ ಸಿಗಬೇಕಾಗಿದೆ. ಅವ್ರು ಮಾಡಿದ ವರ್ಕಿನೂ ಅದ. ಅಲ್ಲಿ ಇಸ್ಲಾಮಿಕ್ ವರ್ಕ್ಗಳಾಗಿರ್ಬೋದು, ಅಲ್ಲಿ ಆದಿಲ್ ಶಾಹಿಗಳ ವರ್ಕ್ಗಳಾಗಿರ್ಬೋದು, ಅದನ್ನು ಮಾಡ್ತಾಯಿದ್ರು. ಅವ್ರು ಭಾಳಷ್ಟು ವರ್ಕ್ ಮಾಡ್ತಾಯಿದ್ರು. ಎಷ್ಟೋ ಸತ್ಯ ಹುಡ್ಕುವಂಥ ಕೆಲಸ ಮಾಡ್ತಾಯಿದ್ರು. ಅವರ ಏಕಾಏಕಿ ಕಾರ್ಯಕ್ರಮನಾಗಿದ್ದಕ್ಕಾಗಿ ಇವತ್ತು ಒಂದು ರೀತಿ ಸಂಶೋಧನಾ ರಂಗ ಅನಾಥ ಆಗಿದೆ. ಕನ್ನಡದಲ್ಲಿ ಸಂಶೋಧಕರು ಭಾಳ ಕಡಿಮೆ. ಇವತ್ತಂತೆ ಸಂಶೋಧನೆ ಅಂದ್ರೆ ಹಂಗಂದ್ರೆ ಏನು ಅನ್ನುವಂಥ ಕೇಳೋಂಥ ಜನ ಆಗಿದ್ದಾರೆ. PhDಗಳು ಸಹಿತ ಮಾರಾಟ ಆಗೋದನ್ನು ನಾವು ಕೇಳ್ತಾ ಇದ್ದೀವಿ. ಅಂದಾಗ ಇಂಥ ಒಬ್ಬ ಸಂಶೋಧಕ ನಮಗೆ ಇವತ್ತು ಇರಬೇಕಾಗಿತ್ತು ಅಂತೇಳಿ ನಮ್ಮ ಸರ್ಕಾರಗಳು ಸಹಿತ ದುಡ್ಡಿನ ಬೆನ್ನು ಹತ್ತಿಬಿಟ್ಟದೆ. ಇವತ್ತು ಈ ಸಂಶೋಧನೆ ಮಾಡುವಂಥದ್ದು, ಸತ್ಯ ಹೇಳುವಂಥದ್ದು ಇಲ್ಲ. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನಮ್ಮಲ್ಲಿ ಹಿಂದುತ್ವ ಅನ್ನೋದು ವಿಜೃಂಭಿಸ್ತಾ ಇದೆ ಅಂತ. ಹಿಂದುತ್ವ ನೆಲೆಗಟ್ಟಲ್ಲಿ ಸನಾತನಿಗಳು ನಮ್ಮದು ಸತ್ಯ ಪಾಲಿಸಿದ್ದಾರೆ. ಇಲ್ಲ, ಸುಳ್ಳು ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅದರ ಮೂಲಕ ಇನ್ನುಳಿದ ಸತ್ಯಗಳನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿರೋಧಿಸ್ತೀವಿ ಇಷ್ಟ. ನಾವು ಯಾರನ್ನು ಮುಚ್ಚಾಕೋ ಅವಶ್ಯಕತೆ ಇಲ್ಲ. ಸನಾತನ ಈ ಒಂದು ವಿಚಾರದಲ್ಲೇ ಅವ್ರು ಹೇಳೋದಿಲ್ಲ, ಸತ್ಯಂತೂ ಒಪ್ಕೊಳ್ಳೋ ಸಾಧ್ಯ ಇಲ್ಲ. ಹಾಗಂತೇಳಿ ಇವತ್ತು MM ಕಲಬುರ್ಗಿ ಅವ್ರು ಬಿಡಿಸಿಟ್ಟಂಥ ಇವೆಲ್ಲಗಳನ್ನು ಸುಳ್ಳು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಏನು ಮಾಡಿದ್ರು ಎಲ್ಲ ಈ ಶಿಲಾಶಾಸನಗಳ ಆಧಾರದ ಮೇಲೆ, ಅದ್ರ ಜೊತೆಗೆ ವಚನಗಳ ಆಧಾರದ ಮೇಲೆ ಸತ್ಯವನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ರು ಅವರು. ಹೀಗಾಗಿ ಇವತ್ತು ಏನಾಗಿಬಿಡ್ತು, ಅವತ್ತಿನ ಸನಾತನಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪ ಅಂತ. ಯಾಕಂತಂದ್ರೆ ಇದನ್ನು ನಮ್ಮ ವಿಶೇಷವಾಗಿ ಕುಂದೂರು ಮಠದ ಶರತ್ ಚಂದ್ರ ಸ್ವಾಮೀಜಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತಪ್ಪಾದದ್ದು ಇತಿಹಾಸದಲ್ಲಿ ಅಂತ. ಸನಾತನಿಗಳು ಇಡೀ ಒಂದು ವ್ಯವಸ್ಥೆ, ಇಡೀ ದೇಶದ ವ್ಯವಸ್ಥೆಯನ್ನು ಇವರು ಕೇವಲ ಈ ಸನಾತನ ಧರ್ಮ ಒಂದು ಶ್ರೇಷ್ಠ, ಉಳಿದೆಲ್ಲ ಕನಿಷ್ಠ ಅನ್ನೋ ನಿಟ್ಟಿನಲ್ಲಿ ವಿವರಿಸಲಿಕ್ಕೆ ಹೋಗಿದ್ದ. ಇದರ ಘಟನೆ ನಡೆದು ಹೋಯಿತು. ಇಲ್ಲಿವರೆಗೆ ಅದು ಹೊರಗೆ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದರ ಅರ್ಥ ಇಲ್ಲಿ ಲೋಕಲ್ ಜನಪದೀಯ ಧರ್ಮ, ಜಾತಿ, ಚಿಂತನೆ, ಸಂಸ್ಕೃತಿ ಇವ್ಯಾವ ಮುಖ್ಯ ಆಗಬಾರ್ದು ಅನ್ನುವಂಥ ಸದಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಈ ವಿಜಯಪುರದಲ್ಲಿ ನಡೆದಂಥ ಚಿಂತನೆ, ಚರ್ಚೆ
ಬಹಳ ಮಾರ್ಮಿಕ, ತಾರ್ಕಿಕ, ಅದೇ ಕಾಲಕ್ಕೆ ಸತ್ಯವನ್ನು ಹುಡುಕೋದಕ್ಕೆ ಒಂದು ದಾರಿ ಆಗ್ಬೋದಾ ಅನ್ನುವಂಥದ್ದು. ಈಗ ಹೇಳಿದ ನಿಮಗೆ ಶಿಲಾಶಾಸನಗಳ ಮೂಲಕವೂ ಸಹಿತ ನಮ್ಮ ಎಂ ಕಲಬುರ್ಗಿ ಅವರು ಬಸವಣ್ಣನವ್ರನ್ನ ಹಿಡಿದಿಡುವಂಥ ಕೆಲಸವನ್ನು, ಅಲ್ಲಿಯ ಸತ್ಯಗಳನ್ನು ಹುಡುಕೋ ಕೆಲಸ ಮಾಡಿದರು. 30,000 ಶಾಸನಗಳನ್ನು ಹುಡುಕಿದ್ದಾರೆ, ಅದನ್ನು ಹುಡುಕೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅರ್ಜುನವಾಡಿ ಈ ಒಂದು ಶಿಲಾಶಾಸನದಿಂದ ಬಸವಣ್ಣನವ್ರನ್ನ ಐತಿಹಾಸಿಕವಾಗಿದ್ದರು ಅಂಥೇಳಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನಮ್ಮ ಪ್ರೊಫೆಸರ್ ಕೊಪ್ಪದವರು ಹೇಳ್ತಾರೆ. ಇದರರ್ಥ ನಮ್ಮಲ್ಲಿ ಇನ್ನೂ ರಿಸರ್ಚ್ ನಿಂತಿಲ್ಲ, ಅದು ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು, ಅದು ಆಗಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮರಿಗುದ್ದಿಯವರು, ಕೇವಲ ನಮ್ಮ ಪ್ರೊಫೆಸರ್ ಮರಿಗುದ್ದಿಯವರು ಹೇಳ್ತಾರೆ, ಗುರುಪಾದ ಮರಿಗುದ್ದಿಯವರು ಏನಪ್ಪ ಅಂತಂದ್ರೆ ನಮ್ಮ ಎಂ ಕಲಬುರ್ಗಿಯವರು ಕೇವಲ ವಚನ ಅಷ್ಟಲ್ಲ, ಮತ್ತೇನೂ ಅಲ್ಲ, ನಾಟಕಗಳನ್ನು ಬರೆಯೋದು, ಕಾವ್ಯಗಳನ್ನು ಬರೆಯುವಂಥ ಒಂದು ಪ್ರಬಲವಾದ ಮನೋಶಕ್ತಿಯನ್ನು ಹೊಂದಿದಂಥವರಿದ್ದರು ಅನ್ನುವಂಥ ಮಾತನ್ನು ವಿಶೇಷವಾಗಿ ಈ ಸಂದರ್ಭದಲ್ಲೇ ಅವರ ಕೃತಿಯೊಂದನ್ನು, ನಾಟಕವೊಂದನ್ನು ಕೆಟ್ಟಿತು ಕಲ್ಯಾಣ ಅನ್ನುವಂಥ ಒಂದು ವಾಸ್ತವದ ಆವತ್ತಿನ ಘಟನೆಗಳನ್ನ ಹೆಣೆದು ಮಾಡಿದಂಥ ಸಾಹಸ ಸಾಣದಲ್ಲ. ಅದು ಆವತ್ತು ನಡೆದಂಥ ಕ್ರಾಂತಿ ಹೇಗಿತ್ತು, ಬದಲಾವಣೆ ಏನೇನು ಪ್ರಯತ್ನ ಆಯಿತು, ಏನು ನಡೀತು ಅನ್ನೋದ್ರೆ ಒಂದು ದೊಡ್ಡ ಸಾಕ್ಷಿ ಆಗಿತ್ತು ಅನ್ನೋಂಥ ಮಾತನ್ನು ಅಂದ್ರೆ ನಮ್ಮ ಎಂ ಕಲಬುರ್ಗಿಯವರು ಈ ಕನ್ನಡ ನಾಡಿನ ನಿಜದ ಕಥೆಯನ್ನು, ವಚನಕಾರರ ನಿಜದ ಕಥೆಯನ್ನು, ಸತ್ಯವನ್ನು ಜಗಕ್ಕೆ ಹೇಳಲಿಕ್ಕೆ ಹೋಗಿ ಇಲ್ಲಿಯ ಸನಾತನಿಗಳ ಕಣ್ಣಲ್ಲಿ ಸೂಜಿ ಆದ್ರೆ ಆ ಕಾರಣಕ್ಕಾಗಿ ಅವ್ರ ಕೊಲೆ ಆಯಿತು ಅನ್ನೋದು ಇವತ್ತು ಮತ್ತು ಪ್ರಶ್ನೆಗಳಾಗ್ತಾ ಇದ್ದಾವೆ. ಅದೇ ದಿಶೆಯಲ್ಲೇ ನಮ್ಮ ವಿಶೇಷವಾಗಿ ಅವರ ಮಿತ್ರರು ಜೊತೆಗಾರರಿದ್ದಂತಹ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಸಹಿತ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹೌದಪ್ಪ, ಇದು ನಿಜವಾಗಿ ಒಂದು ಇಲ್ಲಿಯ ಜನಪದೀಯ ಸಾಹಿತ್ಯವನ್ನು, ಜನಪದೀಯ ಸಂಸ್ಕೃತಿಯನ್ನು, ಜನಪದೀಯ ಧಾರ್ಮಿಕ ನಂಬಿಕೆಗಳನ್ನು ಎಲ್ಲ ಬಿಟ್ಟು ಒಂದೇ ಆಗಲಿ, ಇಡೀ ಒಂದೇ ರಾಷ್ಟ್ರ, ಒಂದೇ ಇಲೆಕ್ಷನ್ ಯಾವ ರೀತಿ ಇದ್ದಾರೆ, ಇದು ಒಂದೇ ಧರ್ಮ ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವೈವಿಧ್ಯಮಯವಾದ ದೇಶದ್ದು, ಇಲ್ಲೇ ವೈವಿಧ್ಯತೆ ಇದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ಒಂದು ಹೊಳಕಟ್ಟಿಯವರ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿ ಆದಂಥ ಮಹಾಂತೇಶ್ ಬೆರಾದರ್ ಅವರು ಸಹಿತ ಇದಾದಷ್ಟು ಬೇಗನೆ ಈ ಒಂದು ಏನಪ್ಪ ಅಂದ್ರೆ ಎಂ ಕಲಬುರ್ಗಿಯವರ ಆ ಒಂದು ಏನು ಕೊಲೆ ನಡೀತು, ದುರಂತ ಆಯಿತು, ಅದು ತನಿಖೆಯಾಗಿ ರಿಸಲ್ಟ್ ಹೊರಗೆ ಬರಲಿ ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಇವತ್ತು ಎಲ್ಲರೂ ಕನ್ನಡ ನಾಡನ್ನು ಎಚ್ಚರಗೊಂಡು ನೋಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಈ ನಡೆದಂಥ ಒಂದು ವಿಚಾರ ಸಂಕೀರ್ಣ ಒಂದು ಬಹಳಷ್ಟು ದಿನಗಳ ನೆನಪುಳಿಯುವಂಥದ್ದು. ಇನ್ನೊಂದಿನ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಈ ಎಲ್ಲ ಒಂದು ಹೋರಾಟಕ್ಕೆ, ಸಂಘಟನೆಗೆ, ಇವೆಲ್ಲ ಒಂದು ಪರಂಪರೆಗೆ ಒಂದಿಷ್ಟು ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಇಲ್ಲಿ ಪಾಲಿರುವಲ್ಲಿ ಮಾಡ್ತಾ ಇರೋದು ಒಂದಿಷ್ಟು ಸಮಾಧಾನಕರ ವಿಷಯ ಅಂತ. ಯಾಕಂದ್ರೆ ಈ ನಮ್ಮ ಎಂ ಬಿ ಪಾಟೀಲರು ಸಹಿತ ಆ ಸಭೆಯಲ್ಲಿ ಭಾಗವಹಿಸಿ ಇದರ ಬಗ್ಗೆ ಇನ್ನಷ್ಟು ನಾವು ಸಂಶೋಧನೆ ಆಗಲಿ ಎಂ ಕಲಬುರ್ಗಿ ಅವ್ರದ್ದು ಅದೆಲ್ಲರೂ ಕೂಡಿ ಮಾಡುವಂಥದ್ದು ಅನ್ನೋಂಥ ಮಾತು ಹೇಳ್ತಾ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಎಂ ಕಲಬುರ್ಗಿಯವರ ನಿಜದ ವ್ಯಕ್ತಿತ್ವವನ್ನು ಹೊರಗೆ ಹಾಕುವಲ್ಲೇ ಅವರು ಸಂಶೋಧಿಸಿದ ಒಂದು ಏನಪ್ಪ ಅಂದ್ರೆ ಕೃತಿಗಳನ್ನು ಹೊರಹಾಕುವುದು, ಸಂಶೋಧಿಸಿದ ಕೃತಿಗಳನ್ನು ಹೊರಹಾಕುವ ದೃಷ್ಟಿಯಲ್ಲಿ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ನಡೆದಂಥ ಒಂದು ಸಭೆ ಅಥವಾ ಒಂದು ಚಿಂತನೆ ನಿಜವಾಗಿ ಬಹುಕಾಲ ನೆನಪುಳಿಯುವಂಥದ್ದು. ಮತ್ತು ಎಂ ಬಿ ಪಾಟೀಲರು ಇದಕ್ಕೆ ಬೆನ್ನೆಲುಬಾದಿದ್ದು. ಜೊತೆಗೆ ಈ ದೇಶ ಕೇವಲ ಒಂದೇ ಧರ್ಮ, ಒಂದೇ ಜಾತಿ ಅಥವಾ ಒಂದೇ ನಾವೇನು ಬಯಸ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಕುಂದೂರು ಮಠದ ಚಂದ್ರ ಸ್ವಾಮೀಜಿ, ಶರತ್ಚಂದ್ರ ಸ್ವಾಮೀಜಿಯವರು ಹೇಳುವಾಗ ಇದು ವಿಶೇಷವಾಗಿ ಇಲ್ಲಿಯ ಸನಾತನಿಗಳಿಗೆ ತಾವು ಸನಾತನಿ ಒಂದು ವ್ಯವಸ್ಥೆ ಮಾಡಬೇಕು ಹೊರಟಿದ್ದಾರೆ. ಅದಕ್ಕೆ ಇದು ವಿರೋಧಿ ಅದ. ಇದರ ಅರ್ಥ ಇಷ್ಟ, ನಾವು ಅವ್ರ ವಿರೋಧಿ ಅಲ್ಲ, ಆದರೆ ಎಲ್ಲನೂ ಧರ್ಮಗಳು, ಇಲ್ಲಿದ್ದಂಥ ನಂಬಿಕೆಗಳು ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಮಾತು. ಅದರಲ್ಲೂ ಎಂ ಕಲಬುರ್ಗಿ ಅವರ ಹೇಳಿದ ಸತಿಗಳು ಜನಕ್ಕೆ ಮುಟ್ಲಿ, ಇನ್ನೂ ಪಬ್ಲಿಷ್ ಆಗದ ಅವರ ಕೃತಿಗಳನ್ನು ನಾವು ಹೊರಗೆ ತರೋ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನೆಲ್ಲ ಮಾತಾಡಿದಾಗ ಇಂಥ ಅನೇಕ ಮಾತುಗಳಲ್ಲಿ ಸೇರಿದಂಥ ವಿದ್ವಾಂಸ ಅಂತ ಬಂದಾಗ ಸಹಜವಾಗಿ ನಮ್ಮ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಎಂ ಕಲಬುರ್ಗಿ ಅವರು ಜೀವಂತದಾರ ಅಂತ ಹೇಳಬೇಕಾಗ್ಯದ. ಅದೊಂದು ಮಾತನ್ನು ಒಂದು ಕಡೆ ಅವ್ರ ಪೋಯಮ್ದಲ್ಲಿ ಬರೆದಾರೆ ನಮ್ಮ ಎಂ ಕಲಬುರ್ಗಿಯವರು. ಆ ಮಾತನ್ನು ಹೇಳ್ತಾ ಈ ನನ್ನ ವಿಚಾರ ಮುಗಿಸ್ತಾ ಇದ್ದೀನಿ. ವಿಶೇಷವಾಗಿ ಐ ವಿಲ್ ನಾಟ್ ಡೈ, ನಾನು ಸಾಯಲಾರೆ, ಎಂದೂ ಸಾಯುವುದಿಲ್ಲ ಅನ್ನೋಂಥ ಮಾತನ್ನು, ಟಿಲ್ ದೇರ್ ಇಸ್ ಅ ಟ್ರುತ್ ಇನ್ಸೈಡ್ ಮೀ, ನನ್ನಲ್ಲಿ ಒಳಗೆ ಸತ್ಯ ಇರುವವರೆಗೆ ನಾನು ಸಾಯಲಾರೆ ಅನ್ನುವಂಥ ಮಾತನ್ನು ಕಲಬುರ್ಗಿ ಹೇಳ್ತಾ ಇದ್ದಾರೆ. ಯು ಮೇ ವಾಂಟ್ ಟು ಕಿಲ್ ಮೀ, ನೀವು ನನ್ನ ಕೊಲ್ಲಬಹುದು, ಇಲ್ಲಂತಲ್ಲ, ಆದರೆ ಔಟ್ ಆಫ್ ಫಿಯರ್ ಆಫ್ ದಿ ಟ್ರುತ್, ನಾನು ಈ ಭಯದಿಂದ ಹೊರಗೆ ಬಂದುಬಿಟ್ಟಿದ್ದೀನಿ, ನೀವು ಕೊಲ್ಲಬಹುದು ಅಷ್ಟೇ ಅಂದ್ಬಿಟ್ಟು ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಾಂಟ್ ಟು ವಿನ್ ಓವರ್ ಯು ವಿತ್ ಲವ್,
ಅದು ನಾನು ನಿಮ್ಮ ಮೇಲೆ ಪ್ರೀತಿಯಿಂದ ಗೆಲ್ಲೋ ಪ್ರಯತ್ನ ಮಾಡ್ತೇನೆ ಅಂತೇಳಿ ಸಾಯಿಪುರದ ಬರದಂಥ ಕೃತಿಯಲ್ಲಿ ಇದು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಸಾಕಷ್ಟು ಧಮಕಿಗಳು ಮತ್ತೇನೋ ಬರ್ತಾ ಇದ್ವು, ಜೀವದ ಬೆದರಿಕೆ ಅವ್ರಿಗಿತ್ತು ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಅದು ಅದಕ್ಕೆ ಯಾವುದಕ್ಕೂ ಅಂಜಿಲಾರ್ದ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಏನಪ್ಪ ಅಂತಂದ್ರೆ ಒಂದು ಏನೋ ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಮಹನೀಯ ವ್ಯಕ್ತಿ ಹೇಳಿದಂಗೆ ನಾವು ಸಾವಿಗೆ ಹೆದರಿಲ್ಲ, ಸಾವು ಬರಲಿ ಹೋಗಲಿ ಅದು ಸತ್ಯ ಹೇಳೋದನ್ನು ಮಾಡ್ತಾನೆ ಅನ್ನೋ ಮಾತನ್ನು ಈ ಕೃತಿಗಳ ಮೂಲಕ ನಮ್ಮ ಎಂ ಕಲಬುರ್ಗಿಯವರು ಮಾಡಿದ್ದ ಸದಾ ಸ್ಮರಣೀಯ. ಇಂಥ ವ್ಯಕ್ತಿ ನಮ್ಮ ಇಲ್ಲ ಅನ್ನೋಕ್ಕಿಂತಲೂ ಅವ್ರ ವಿಚಾರ ನಮ್ಮ ಜೊತೆಗೆ ಬೆಳೆಸ್ಬೇಕಾಗ್ಯದ, ಉಳಿಬೇಕಾಗಿದೆ, ನಾವು ಅವ್ರ ಜೊತೆ ಬೆಳಿಬೇಕಾಗಿದೆ ಅಂತ ಹೇಳ್ತಾ. ಯಾಕಂದ್ರೆ ಸಾವು ಯಾರಿಗೂ ಬಿಟ್ಟಿಲ್ಲ. ಇವತ್ತು ಹುಟ್ಟಿದವ ನಾಳೆ ಸಾಯಲೇಬೇಕು, ಅದು ಬೇಡ ಅವತ್ತು ಹುಟ್ಟಿ ಅವತ್ತೇ ಸಾಯಲೇಬೇಕು, ಸಾವಂತೂ ಬಿಟ್ಟಿಲ್ಲ. ಆ ನಡುವೆ ಏನು ಕೆಲಸ ಮಾಡಿದ್ದಾರೆ ಅವು ನಮಗೆ ಆದರ್ಶನೀಯ ಅಂತ ಹೇಳ್ತಾ ಮತ್ತೊಮ್ಮೆ ಎಂ ಕಲಬುರ್ಗಿ ಅವರಿಗೆ ನಮ್ಮ ದೀರ್ಘದಂಡ ನಮಸ್ಕಾರ ಹೇಳ್ತಾ ಇಂಥ ಸಂಶೋಧಕರು ಬರಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.